ನೋಡು ಎಲ್ರು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಈ ಬ್ಯಾಚ್ ಹಾಕಿದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ಕಳಿಸಿ ಅಂತ ವಾಚ್ಮನ್ಗೆ ಹೇಳ್ಬೇಕು. ಇವಳೆ ಸರಿ ಅಭಿ ಫ್ಯಾನ್ಸಿ. ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಿದೆ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವ ಅಥವಾ ನಾವೇನಾದ್ರೂ ಮೋಸ ಮಾಡ್ತಿದೀವ ಅಂತ ನೋಡೋದಕ್ಕೆ ಅಭಿ ಕಡೆಯಿಂದ ಬಂದಿದ್ದಾಳೆ. ಹಾಯ್. ಸೋ ಕ್ರೌಡೆಡ್. ನಾನ್ ದೀಪಿಕಾ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಬಿಡಿಸ್ಕೊಳ್ಳೋತ್ತಗೆ ಇಷ್ಟೊತ್ತಾಯ್ತು. ಶೆಫ್ ಸರ್ವರ್ಸ್ ಯಾರು ಇಲ್ಲ ಅಂದ್ರಲ್ವಾ ಡ್ಯಾಡ್. ಇನ್ ಹೋಗಿ ಅಲ್ಲಿ ನೋಡ್ಕೊಳ್ಳೋದು ಏನೂ ಇಲ್ಲ ಅಂದ್ರು. ಬಟ್ ಇಲ್ಲಿ ನಾವು ಅನ್ಕೊಂಡಾಗ ಇಲ್ವಲ್ಲ, ಇಲ್ಲಿ ರೆಗ್ಯುಲರ್ ಡೇಗಿಂತ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಯಾವುದಕ್ಕೂ ಡ್ಯಾಡ್ಗೆ ಇನ್ಫಾರ್ಮ್ ಮಾಡೋದು ಬೆಟರ್. ಸಾರಿ ಮ್ಯಾಮ್, ಇಲ್ಲಿ ವರ್ಕ್ ಮಾಡೋಕೆ ಬರೋರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಫೋಟೋಸ್ ಏನಾದರೂ ಬೇಕು ಅಂದರೆ ನಮ್ಮ ಪೇಜಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತೀವಿ, ನೀವು ಅಲ್ಲಿಂದ ತಗೋಬೋದು. ವಾಟ್? ನಾನು ಯಾರು ಅಂತ ಗೊತ್ತಾ? ದೀಪಿಕಾ, ನಾನೇನು ಮಾಡೋ ಹಾಗಿಲ್ಲ. ನಮ್ಮ ಸೋಷಿಯಲ್ ಮೀಡಿಯಾನ ಇವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಹಾಗೆ ಇವತ್ತಿನ ಇವೆಂಟ್ ಮ್ಯಾನೇಜ್ಮೆಂಟ್ನ ಇವರೇ ನೋಡ್ಕೊಳ್ತಿರೋದು. ಹಾಗಾಗಿ ಇವ್ರೇನು ಹೇಳ್ತಾರೋ ನಾನಾಗಲಿ ನೀನಾಗಲಿ ಇಬ್ರು ಫಾಲೋ ಮಾಡಲೇಬೇಕಾಗತ್ತೆ. ಇಟ್ಸ್ ಓಕೆ, ಬಟ್ ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ. ಓಕೆ ತಾನೇ? ನಾಟ್ ಓಕೆ ಮೇಡಮ್, ಸಾರಿ. ತಗೊಳ್ಳಿ, ಅದು ಕೊಟ್ಟಿದ್ದಕ್ಕೊಂದು ಫೀ. ಯಾಕೆ ಹಾಗೆ ಮಾಡಿದೆ? ಇಷ್ಟಕ್ಕೆಲ್ಲ ಕಾರಣ ಅವ್ರ ತಂದೆ ಅಂದಮೇಲೆ ನಾವು ಕೇರ್ಫುಲ್ ಆಗಿರ್ಬೇಕಲ್ವಾ ಪೂರ್ಣಿ. ಈಗ ನಮ್ಮೆಲ್ಲರೂ ಶ್ರಮ ಫಲ ಕೊಡೋ ಸಮಯ ಬರ್ತಿದೆ. ಕೆಫೆಗೆ ಜನ ಬರ್ತಿದ್ದಾರೆ, ಎಲ್ಲ ಸರಾಗವಾಗಿ ನಡೀತಾ ಇದೆ. ಈ ವಿಷಯ ಅವ್ರ ತಂದೆ ಗೊತ್ತಾಗಿ ಅವ್ರು ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರೆ ಅದಕ್ಕೆ ಹೀಗೆ ಮಾಡ್ದೆ. ಆದ್ರೂ ನೀನು ತುಂಬಾ ಸ್ಮಾರ್ಟ್ ಸಿರಿ. ಎಷ್ಟು ಬೋಲ್ಡ್ ಆಗಿ ನಾಟ್ ಓಕೆ ಅಂತ ಹೇಳ್ಬಿಟ್ಟೆ. ನಾನಾಗಿದ್ರೆ ಸಂಕೋಚ ಪಟ್ಕೋತಿದ್ದೆ. ಯಾರ ಜೊತೆ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಪೂರ್ಣಿ. ಅದು ಕೆಲ್ಸ ಜಾಸ್ತಿ ತಾತ, ಅದಕ್ಕೆ ಫೋನ್ ಮಾಡೋಕ್ಕಾಗ್ಲಿಲ್ಲ. ತುಂಬಾ ಜನ ಬರ್ತಿದ್ದಾರೆ, ಆದ್ರೆ ಕೆಲ್ಸ ಮಾಡೋಕೆ ಜನ ಕಡಿಮೆ ಅನ್ಸ್ತಿದೆ. ಆದ್ರೂ ಎಲ್ರು ಎಲ್ಲಾ ಕೆಲ್ಸ ಮಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದೀವಿ. ಹೌದಾ? ಚಪ್ಪಲಿ ಕಳ ಏನಂತಾನೆ ಗೆಲ್ಬೋದು ಅಂತೀಯ? ಗೊತ್ತಿಲ್ಲ ತಾತ, ಎಲ್ರಿಗೂ ಟೆನ್ಷನ್ ಅಂತೂ ಇದೆ. ಸರಿ, ಆವಾಗ ಅಲ್ಲೇನ್ ನಡೀತಿದೆ ಅಂತ ಅಂದ್ಬಿಟ್ಟು ಸಂಜೆಯ ಧೃತರಾಷ್ಟ್ರನ್ಗೆ ಅಪ್ಡೇಟ್ ಮಾಡ್ತಿದ್ನಲ್ಲ, ಹಾಗ ಅಪ್ಡೇಟ್ ಮಾಡು. ಟ್ರೈ ಮಾಡ್ತೀನಿ ತಾತ, ಆದ್ರೆ ಫೋನ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲಿ ಕೆಲಸ ಜಾಸ್ತಿ, ಕಿಚನಿಗೆ ಹೋಗೋ ಆರ್ಡರ್ಸ್ ಎಲ್ಲ ನಾನೇ ನೋಡ್ಕೋತಾ ಇದ್ದೀನಿ. ಮಧ್ಯೆ ಫೋನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸರಿ, ಏನೋ ಘನಂದಾರಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಥರ ಬಿಲ್ಡಪ್ ಕೊಡಬೇಡ, ಕೆಲಸ ನೋಡ್ಕೊ ಹೋಗು. ಸರಿ. ಏನಂತಿದತ್ತಣ್ಣ? ಮನೆಗೆ ಬಂದ ಅಪಾಯನ ಹೊರಗಡೆ ಕಳಿಸಿದ್ದಾಯ್ತು. ಈಗ ಕೆಫೆಗೆ ಬಂದಿರೋ ಅಪಾಯಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೆ. ಮಾಧವ್ ಅವ್ರ ಕೆಫೆ ಬಗ್ಗೆ ನೀನೇನಂತಣ್ಣ ಇಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದೀಯಾ? ಮತ್ತೆ ಮೊನ್ನೆ ನನಗೆ ಹುಷಾರ್ ತಪ್ಪಿದಾಗ ಆ ಚಪ್ಪಲಿ ಕಳನೇ ಬಂದು ನನ್ನ ನೋಡ್ಕೊಂಡಲ್ಲೋ ಪಾಪ. ಈಗ ಅವನು ಸ್ವಂತ ಮಗನಿಂದ ತಾನೇ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ಹೇಗೋ ನೋಡ್ಕೊಂಡಿರೋಕ್ಕಾಗತ್ತೆ. ಈಗ ನಾನು ಏನಾದ್ರು ಸಹಾಯ ಮಾಡ್ಬೇಕಲ್ವಾ ಅವನಿಗೆ? ಅದಕ್ಕೆ ಅಲ್ವಾ ತುಳಸಿ ಸೀರೆನ ಅಲ್ಲಿ ಕಳಿಸಿದ್ದು. ಯಾಕೋ ಸೋಗ್ಲಾಡಿ ಹೇಳಿದ್ ಕೇಳಿದ್ರೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಕಣು. ಹಾಗಾದ್ರೆ ಏನ್ ಮಾಡೋಣ ಅಂತೀಯ ದತ್ತಣ್ಣ? ಮ್ಯಾಗಿ, ಇದು ಮೋಟಿವೇಶನ್ಗೋಸ್ಕರ. ನಾನು ಇಲ್ಲಿ ಅಮೌಂಟ್ ಬರ್ದಿದ್ದೀನಲ್ಲ, ಇದು ರೀಚ್ ಆಗ್ತಿದ್ದ ಹಾಗೆ ಮಾರ್ಕರಲ್ಲಿ ಫಿಲ್ ಮಾಡಿಬಿಡು.
ನಮ್ಮ ವರ್ಕರ್ಸ್ ಇದನ್ನೆಲ್ಲ ನೋಡಿದ್ರೆ ನಾವು ಟಾರ್ಗೆಟ್ ಅಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ. ಗುಡ್ ಐಡಿಯಾ ಮೇಡಮ್. ಈಗ ಎಷ್ಟಾಗಿದೆ? ರೌಂಡ್ ಫಿಗರ್ ಹೇಳಿ ಸಾಕು. ಈಗ 50,000 ಆಗಿದೆ. ಇನ್ನೂ ಎಂಟ್ರಿ ಆಗೋದಿದೆ, ಮತ್ತೆ ನಮ್ಮ ಟಾರ್ಗೆಟ್ ಕೂಡ ದೊಡ್ಡದಿದೆ. ಆದ್ರೆ ಅದನ್ನ ಹೇಗೆ ರೀಚ್ ಮಾಡ್ತೀವೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ವಾ ನಾ ಬಂದಿರೋದು. ಎಲ್ರಿಗೂ ಸುಸ್ತಾಗ್ತಾ ಇದೆ. ಇವ್ರ ಮನ್ಸಿಗೆ ಖುಷಿ ಕೊಡೋ ವಿಷಯ ಏನಾದರೂ ಹೇಳಿದ್ರೆ ಬಹುಶಃ ಮತ್ತೆ ಮೊದಲಷ್ಟೇ ಲವಲವಿಕೆಯಿಂದ ಕೆಲಸ ಮಾಡ್ತಾರೋ ಏನೋ. ಪದ್ಮವ್ರೆ, ಇದೆಲ್ಲ ಮುಗಿದ್ಮೇಲೆ ಮಾಧವ್ ಅವ್ರು ಸ್ವಲ್ಪ ಬಿಡುವಾದ್ಮೇಲೆ ಅವ್ರನ್ನ ಬಂದು ನೋಡೋಣ. ನಾವು ಮನೇಲಿ ಮಾಡೋ ಉತ್ಪನ್ನಗಳ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರೋ ಹೆಂಗ್ಸೊಬ್ರು ಉಪ್ಪಿನಕಾಯಿ ಮಾಡ್ತಾ ಇದ್ರು. ಆ ವಿಷಯ ಗೊತ್ತಾಗಿ ಮಾಧವ್ ಅವರು ಆ ಉಪ್ಪಿನಕಾಯಿನ ಕೆಫೆಲಿಟ್ಟು ಮಾರಾಟ ಮಾಡಿಕೊಟ್ರು. ಹಾಗೆ ನಾವು ನಮ್ಮ ಪುಡಿಗಳನ್ನೆಲ್ಲ ಇಲ್ಲಿಟ್ಟು ಮಾರಾಟ ಮಾಡಕ್ ಹೇಳೋಣ ಅಲ್ವಾ? ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ರಿಗೂ ಮಾಧವ್ ಅವ್ರು ತುಂಬಾ ಬೆಂಬಲ ಕೊಡ್ತಾರೆ. ಇಲ್ಲಿ ಜನ ಜಾಸ್ತಿ ಬರ್ತಾರಲ್ವಾ, ನಾವು ಮಾಧವ್ ಅವ್ರ ಹತ್ರ ಮಾತಾಡಿ ನೋಡೋಣ. ಬಂದವರಲ್ಲಿ ಕೆಲವರಾದ್ರೂ ಪುಡಿ ಕೊಂಡ್ಕೋತಾರಲ್ವಾ? ಪರವಾಗಿಲ್ಲ ಅಂಕಲ್, ನಮ್ಗೆ ನಿಮ್ ಹುಡುಗಿ ಇಷ್ಟ ಆಗಿದ್ದಾಳೆ. ಒಳ್ಳೆ ಸಂಸ್ಕಾರವಂತೆ ಅಂತ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಆದ್ರೆ ನನ್ ಮಗನ ಅಭಿಪ್ರಾಯನೂ ಕೇಳ್ಬೇಕಲ್ಲ. ಇಲ್ಲಿ ಎಲ್ರು ಇದ್ದಾರೆ, ಹೇಳಕ್ಕೆ ಮುಜುಗರ. ಆಮೇಲೆ ಅವನ್ನ ಕೇಳ್ಬಿಟ್ಟು ನಿಮಗ್ ತಿಳಿಸ್ತೀವಿ. ಖಂಡಿತವಾಗ್ಲೂ ಟೈಮ್ ತಗೊಂಡು ತಿಳಿಸಿ, ಏನು ಪರವಾಗಿಲ್ಲ. ಹಾಗೆ ನಿಮ್ ಹುಡುಗಿಗೂ ಇಷ್ಟನಾ ಅಂತ ವಿಚಾರಿಸ್ಕೊಳ್ಳಿ. ಆಯ್ತಾಯ್ತು, ವಿಚಾರಿಸ್ಕೊಡ್ತೀನಿ. ಸರಿ, ನಾವಿನ್ ಬರ್ತೀವಿ. ಬಹಳ ಸಂತೋಷ. ಬಾಯ್. ಅಲ್ಲ ಮಾವ, ಹಿಂದಿನ ಸಲ ಹುಡ್ಗನ್ ಕಡೆಯವ್ರು ಬಂದಾಗ ಅಂಗಡಿಯಿಂದ ಹಳೆ ರವೆ ತರಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಕ್ ಹೇಳಿದ್ರಿ. ಅದನ್ನ ಅವ್ರಿಗೂ ತಿನ್ನಕ್ ಕೊಡ್ದೆ, ಹಾಗೆ ಓಡ್ಸಿದ್ರಿ. ಆದ್ರೆ ಇವತ್ತು ನೀವೇ ಹೂ ತಂದು ಅಲಂಕಾರ ಮಾಡಿದೀರಾ, ಅಂಗಡಿಯಿಂದ ದುಡ್ಡು ಕೊಟ್ಟು ಸ್ವೀಟು ಖಾರ ತಂದು ಕೊಟ್ಟಿದ್ದೀರಾ. ಹ್ಞೂ ರೀ, ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಏನಿದೆ ಇಷ್ಟೊಂದು ಬದಲಾವಣೆ ನಿಮ್ಮಲ್ಲಿ? ಅಲ್ವಾ? ನಿಜ ಹೇಳಿ ಮಾವ, ನಿಮ್ಗೇನಾದ್ರೂ ಲಾಟ್ರಿ ಗಿಟ್ರಿ ಹೊಡಿತಾ? ಅಲ್ಲ, ನೀವೆಲ್ಲ ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನೇನ್ ರಾಕ್ಷಸನ? ನನ್ನ ಮಗಳ ಸಂತೋಷಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹೊಸ ಮುದ್ದು, ಅನಗತ್ಯವಾಗಿ ನೀನು ನನ್ನ ಮೇಲೆ ಅನುಮಾನ ಪಡಬೇಡ ಅಷ್ಟೇ. ಅಲ್ಲ ಮಾವ, ಮಗು, ನೀನ್ ಚೆನ್ನಾಗಿರ್ಬೇಕು. ಏನವೇ ಇನ್ನೂ ಟೆನ್ಷನ್ ಇದೆಯಾ? ಹ್ಞೂ ಪಪ್ಪ, ಕೆಫೆ ಆಚೆ ಜನದ ಕ್ಯೂ ಇನ್ನೂ ಹಾಗೆ ಇದೆ. ಆದ್ರೆ ಒಳಗೆ ಏನಾಗ್ತಿದೆ ಗೊತ್ತೇ ಆಗ್ತಿಲ್ಲ. ಅದಕ್ಕೆ ಟೆನ್ಷನ್ ಮಾಡ್ಕೊಬೇಕಾ? ದೀಪಿಗೆ ಒಂದು ಫೋನ್ ಮಾಡಿದ್ರೆ ಆಯ್ತು. ಇರೋ, ನಾನೇ ಫೋನ್ ಮಾಡ್ತೀನಿ. ನಾನು ಆಗ್ಲಿಂದ ದೀಪಿಕಾ ಕಾಲ್ ಮಾಡ್ತಿದ್ದೀನಿ, ಅವಳು ಫೋನ್ ಪಿಕ್ ಮಾಡ್ತಿಲ್ಲ. ಆಗ್ಲೇ ಕೆಫೆಗೆ ರೀಚ್ ಆದೆ ಅಂತ ಮೆಸೇಜ್ ಮಾಡಿದ್ಲು. ಅದಾದ್ಮೇಲೆ ಅವಳು ಫೋನ್ ಮಾಡ್ತಿಲ್ಲ, ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಕೆಫೆಯಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಇಲ್ಲದ್ರೆ ಲೆಕ್ಕ ಸರಿಯಾಗಿದೆಯಾ ಅಂತ ಅವಳು ನೋಡ್ತಿರ್ಬೋದು. ಮೋಸ ಗೀಸ ಆದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಅವಳು ಫುಲ್ ಫೋಕಸ್ಡ್ ಆಗಿದ್ದಾಳೆ. ಹಾಗಾಗಿದ್ರೆ ಸರಿ, ಆದ್ರೂ ನನ್ಗೆ ಯಾಕೋ ಇದನ್ನ ಲೈಟಾಗಿ ತಗೋಬಾರ್ದು ಅಂತ ಅನ್ನಿಸ್ತಾ ಇದೆ.
ನಿಮಗೆ ಆಮೆ ಮೂಲದ ರೇಸ್ ಗೊತ್ತಾ? ಅದೇ ಥರ ಆಗಿ ಇವ್ರು ಗೆದ್ಬಿಟ್ರೆ? ಏನು ತಮಾಷೆ ಮಾಡ್ತಿದ್ಯಾ ಅಭಿ? ಆಮೆ ಮೊಲದ ಕತೆ ಅದು ಹಳೇದು. ನಾವು ಆಮೆ ಮುಂದ್ಗಡೆ ಹೋಗ್ದಿರೋ ಹಾಗೆ ಕಾಲೇ ಕಟ್ ಮಾಡಿಬಿಟ್ಟಿದ್ದೀವಿ. ಎಷ್ಟು ನಿದ್ದೆ ಮಾಡ್ಕೊಂಡು ಹೋದ್ರು ಗೆಲ್ಲೋದು ಮೊಲನೇ. ಲುಕ್, ನಿನಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಏನು ಮಾಡ್ಬೇಕು ಹೇಳು? ನಾವು ಕೆಫೆಗೆ ಹೋಗಿ ಏನಾಗ್ತಿದೆ ಅಂತ ನೋಡಬೇಕು ಅಂತೀಯ? ಎಸ್ ಪಾಪ, ನಾವಿಲ್ಲಿ ಓವರ್ ಕಾನ್ಫಿಡೆನ್ಸಿಂದ ಇರೋ ಬದಲು ಅಲ್ಲಿ ಹೋಗಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಬೆಟರ್ ಅಲ್ವಾ? ಓಕೆ, ನನ್ನ ಮನಸ್ಸು ಒಪ್ತಿಲ್ಲ. ನಿನಗೋಸ್ಕರ ಬರ್ತೀನಿ. ಬೈ ಚಾನ್ಸ್ ನೀ ಹೇಳೋ ಥರ ಅವ್ರಿಗೆಲ್ಲೋ ಹಾಗಿದ್ರೆ ಅವ್ರು ಹೇಗೆ ಸೋಲಿಸ್ಬೇಕು ಅನ್ನೋದು ಪ್ಲ್ಯಾನ್ ಮಾಡೋಣ ಅಲ್ವಾ? ಎಸ್. ಅರೆ, ದತ್ತ ಬಂದಿದ್ದಾರಾ? ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ, ಎಲ್ಲಿದ್ದಾರೆ? ಬಿಲ್ ಕೌಂಟ್ರಲ್ ಮಾವ ಬಂದವ್ರೆ ಬಿಲ್ಲಿಂಗ್ ಅಂತ ಕೂತ್ಬಿಟ್ರು. ಒಳ್ಳೆ ದತ್ತ. ಸರಿ, ಮಾತಾಡ್ಸೋಣ. ಸರ್, ಇವರು ನಮ್ಮ ಮೇನ್ ಶೆಫ್ ರಾಜೇಶ್ ಅಲ್ವಾ? ಸರ್, ದುಡ್ಡಿನ ಆಸೆಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರ್. ದಯವಿಟ್ಟು ಕ್ಷಮಿಸಿ ಸರ್. ರಾಜೇಶ್, ಏನು ಹೇಳ್ತಿದ್ಯಾ? ಜನಾರ್ದನ್ ಅವರು ಕೈ ತುಂಬ ದುಡ್ಡು ಕೊಟ್ಟು 2 ದಿನ ಕಾಣಿಸ್ಕೊಂಬೇಡ, ಹಾಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು. ಮನೆಯಲ್ಲಿ ಓದ್ತಾ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಸರ್. ನಾನು ಯಾವುದು ಸೇವಿಂಗ್ಸ್ ಮಾಡಿಲ್ಲ. ಅಷ್ಟೊಂದು ದುಡ್ಡು ನೋಡಿದ ತಕ್ಷಣ ಒಪ್ಕೊಂಬಿಟ್ಟೆ ಸರ್. ನೀವು ನನ್ನನ್ನು ನಿಮ್ಮ ಸ್ವಂತ ಫ್ಯಾಮಿಲಿಯವ್ರ ಥರ ನೋಡ್ಕೊಂಡಿದ್ದೀರಾ ಸರ್. ನಾನು ನಿಮಗೆ ದ್ರೋಹ ಮಾಡಬಾರ್ದಾಗಿತ್ತು ಸರ್. ಅವ್ರ ದುಡ್ಡೆಲ್ಲ ಈಗಲೇ ವಾಪಸ್ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿನಗೆ ಸರಿ ಅನ್ಸಿದ್ದನ್ನ ನೀನು ಮಾಡಿದ್ಯಾ? ಇಟ್ಸ್ ಓಕೆ. ಉಳಿದವ್ರೆಲ್ಲರನ್ನೂ ನಾನು ಕರ್ಕೊಂಡು ಹೋದೆ ಸರ್. ಸದಾ ಮತ್ತೆ ಮ್ಯಾಗಿ ನನ್ನ ಜೊತೆ ಬರಲ್ಲ ಅಂತ ಗೊತ್ತಿತ್ತು. ಉಳಿದವ್ರಿಗೆ ದುಡ್ಡಿನ ಆಸೆ ತೋರಿಸಿ ಕರ್ಕೊಂಡು ಹೋದೆ ಸರ್. ಆದರೆ ಅವ್ರು ಯಾರೂ ಒಪ್ಪಲಿಲ್ಲ ಸರ್. ಇದನ್ನೆಲ್ಲ ಹೇಳಿದ್ದಕ್ಕೆ ಆ ಜನಾರ್ದನ್ ಅವರು ಅವ್ರನ್ನೆಲ್ಲ ಕುಡಿಸಿ ಒಂದು ಕಡೆ ಕೂಡ ಹಾಕು, ಚಾಲೆಂಜ್ ಮುಗಿಯೋವರೆಗೂ ಅವ್ರನ್ನ ಯಾರು ಬಿಡಬೇಡ ಅಂತ ಹೇಳಿದ್ರು. ತುಳಸಿ ಅಂತೆ ತುಳಸಿ ಅವಳು ಹಿಂದೆ ಬಿದ್ದು ಕೆಫೆಯಲ್ಲಿ ಏನ್ ನಡೀತಿದೆ ಅಂತಾನೂ ಗೊತ್ತಾಗ್ಲಿಲ್ಲ. ಹೋಗಿದ್ ಕೆಲ್ಸನಾದ್ರೂ ಆಯ್ತಾ? ಅವಮಾನ ಮಾಡಿಸ್ಕೊಂಡು ಬಂದಿದ್ದೆ ಆಯ್ತು. ಈ ಶಾರ್ವರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಭಾವ ಮನೆಗೆ ಹೋಗಿ ಬರ್ತಾರೆ. ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿ ಯಾಕೆ ಹೋಗಿದ್ದೆ ಅನ್ನೋ ಪ್ರಶ್ನೆ ಬರಬಾರ್ದು ಅಂತ ಒಂದು ಕಾರಣಕ್ಕೆ ಸೀನ್ ಕ್ರಿಯೇಟ್ ಮಾಡ್ದೆ ಬಂದಿದೆ. ಇಲ್ಲ ಅಂದ್ರೆ ನನಗ್ ಬರ್ತಿರೋ ಕೋಪದಲ್ಲಿ ಅವರನ್ನೆಲ್ಲ ನಡ್ಗಿಸ್ಬಿಡ್ತಿದ್ದೆ. ಈಡಿಯಟ್ಸ್. ಆ ಮುದುಕ ಅಂತೂ ದೊಡ್ಡ ಈಡಿಯಟ್. ಅಲ್ಲಿ ಇರೋರು ಎಲ್ರು ಈಡಿಯಟ್ಸ್. ಅಲ್ಲ ರೀ, ನಾನೇನ್ ಮಕ್ಕಳ ಕಣ್ಣಿ ತರ ಕಾಣ್ತೀನಾ? ಕಂಪ್ಯಾರಿಸನ್ಗೂ ಒಂದು ಮಿತಿ ಬೇಡವಾ? ನೋ, ಇನ್ ಯಾವತ್ತೂ ಆ ಮನೆ ಕಡೆ ನಾನು ತಲೆ ಹಾಕಲ್ಲ. ಆ ಮುದುಕ ಇನ್ನೇನ್ ರಂಪ ಮಾಡ್ತಾನೆ ಯಾರಿಗ್ ಗೊತ್ತು. ಹಾಗಂತ ಆ ತುಳಸಿ ಯಾರು ಅಂತ ನಾನು ತಿಳ್ಕೊಳ್ಳದೆ ಇರಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಅವಳು ಯಾರು ಅಂತ ಮೊದಲು ತಿಳ್ಕೊಳ್ತೀನಿ. ತುಳಸಿಯವರು ಎಷ್ಟು ಬೇಗ ಕೆಲಸ ಕಲ್ತ್ಕೊಂಡು ಇಡೀ ಕಿಚನ್ನ ಸಂಭಾಳಿಸ್ತಿದ್ದಾರೆ. ಗ್ರೇಟ್. ಹೆಲೋ. ನಿಮ್ಮನ್ನೆಲ್ಲ ನೋಡಿದ್ರೆ ಸುಸ್ತಾಗಿದೆ ಅನಿಸ್ತಿದೆ. ಸದಾ ಹತ್ರ ಶರ್ಬತ್ ಕಳ್ಸಕ್ಕೆ ಹೇಳಿದ್ದೆ, ಬಂತಾ? ಹಾ, ಬಂತು. ನಾವೆಲ್ಲರೂ ಕುಡಿದ್ವಿ. ಆದರೂ ಸ್ವಲ್ಪ ಹೊತ್ತು ಒಬ್ಬರಾದ್ಮೇಲೆ ಒಬ್ಬರು ರೆಸ್ಟ್ ಮಾಡಿ. ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಸ್ವಲ್ಪ ಕೂತ್ಕೊಳ್ಳಿ. ಪದ್ಮ ಅವರೇ, ನೀವು ಕೂತ್ಕೊಳ್ಳಿ.
ತುಳಸಿಯವರೇ, ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲ ಮಾಧವ್ರೆ, ನಮ್ಗೇನು ಸುಸ್ತಿಲ್ಲ. ಮಾವ, ಇದು ಲಾಸ್ಟ್ ಆರ್ಡರ್. ಗ್ರೇಟ್ ಜಾಬ್. ದೇವ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಲ್ಲು 2 ಲಕ್ಷ ಅಂತಿದ್ರು. ಇಷ್ಟು ಬೇಗ 3 ಲಕ್ಷ ಆಗಿರುತ್ತಾ? ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಸೋತ್ ಬಿಟ್ರೆ ಎಲ್ರಿಗೂ ಬೇಜಾರಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧವ್ ಅವ್ರ ಕೆಫೆ ಅವ್ರ ಕೈ ತಪ್ಪ ಹೋಗ್ಬಿಡುತ್ತೆ. ಹಾಗಾಗಬಾರ್ದು ದೇವ್ರೆ. ಇವತ್ತು ನಾನಿದ್ದ ಪರಿಸ್ಥಿತಿಲಿ ನೀವೆಲ್ಲ ಬಂದು ತೋರಿಸಿದ ವಿಶ್ವಾಸಕ್ಕೆ, ಪ್ರೀತಿಗೆ ಏನಾದರೂ ಶಬ್ದಗಳಿದೆ ಅಂತಂದರೆ ಅದು ನಂಬೋಕೆ ಸಾಧ್ಯ ಇಲ್ಲ. ಈ 3 ದಿನದಲ್ಲಿ ಆ ದೇವರು ಏನೇನೋ ಪಾಠ ಕಲಿಸ್ಬಿಟ್ಟ. ಹತ್ರದವರೇ ನಮಗೆ ನೋವು ಕೊಡ್ಬೋದು ಅಂತ ತೋರಿಸ್ಕೊಟ್ಟ. ಯಾರೋ ದೂರದವರು ನಮಗೆ ಹತ್ರ ಆಗ್ಬೋದು ಅಂತಲೂ ತೋರಿಸ್ಕೊಟ್ಟ. ನಮ್ಮ ಜೊತೆಲೇ ಇರೋರು ನಂಬಿಕೆ ದ್ರೋಹ ಮಾಡ್ಬೋದು ಅಂತಲೂ ತೋರಿಸ್ಕೊಟ್ಟ. ನಮಗೆ ಗೊತ್ತೇ ಇಲ್ದಿರೋರು ಕೂಡ ಒಂದು ನಮ್ಮ ನಂಬಿಕೆ ಉಳಿಸ್ಬೋದು ಅಂತಲೂ ತೋರಿಸ್ಕೊಟ್ಟ. ಕಷ್ಟ ಬಂದಾಗ ಯಾರೂ ನನ್ನ ಜೊತೆಗಿಲ್ವಲ್ಲ ಅನ್ನೋ ಭಯ ಹುಟ್ಟಿಸ್ದ. ಮರುಕ್ಷಣನೇ ಈ ಜಗತ್ತೆಲ್ಲ ನನ್ನ ಜೊತೆಗಿದೆ ಅನ್ನೋ ಧೈರ್ಯನೂ ಕೊಟ್ಟ. ಸೋತು ಬಿಟ್ಟೆ ಅಂತ ಕೂತಿದ್ದಾಗ ನಿಮ್ಮನ್ನೆಲ್ಲ ಕಳಿಸಿ ನನ್ನನ್ನು ಗೆಲ್ಲಿಸ್ದ. ನಿಜವಾಗ್ಲೂ ಇವತ್ತು ನೀವೆಲ್ಲ ನನ್ನ ಜೊತೆ ನಿಂತು ಇಷ್ಟೆಲ್ಲ ಮಾಡಿದ್ರಲ್ಲ, ನೀವೆಲ್ಲ ಬಂಧುಗಳು, ಸ್ನೇಹಿತರು, ಪರಿಚಯದವರು ಅಂತ ನನಗನ್ನಿಸ್ಲಿಲ್ಲ. ನನ್ನ ಪಾಲಿಗೆ ನೀವೆಲ್ಲ ದೇವರು ಅನ್ನಿಸ್ತು. ನೀವೆಲ್ಲ ಜೊತೆಲಿದ್ರೆ ಇಂಥ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ನೀವು ಮಾಡಿರೋ ಸಹಾಯಕ್ಕೆ ನಾನು ಧನ್ಯವಾದ ಹೇಳಿದ್ರೆ ಚಿಕ್ಕವನಾಗ್ತೀನಿ. ಯಾಕೆಂದರೆ ನೀವು ಮಾಡಿರೋ ಸಹಾಯ ಅದೆಲ್ಲದಕ್ಕಿಂತ ದೊಡ್ಡದು. ಇವತ್ತು ಕಲೆಕ್ಟ್ ಆಗಿರೋ ಹಣ ಸಹಾಯ ಮಾಡಿದವರ ಎಲ್ಲರ ನಡುವೆ ಸಮಾನವಾಗಿ ಹಂಚಬೇಕು. ಆ ವ್ಯವಸ್ಥೆ ಮಾಡದೇ ಇದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಷ್ಟು ದೊಡ್ಡ ಮನಸ್ಸು ಸರ್ ನಿಮ್ದು. ವಿಶ್ವಾಸ ಇಟ್ಟು ಬಂದಿರೋ ನಿಮ್ಗಳದು ದೊಡ್ಡ ಮನಸ್ಸು. ಚಪ್ಪಲಿಕಲ, ಇನ್ನು ಮುಂದೆ ಯಾವತ್ತಿಗೂ ನಿನಗೆ ಈ ಥರದ ಕಷ್ಟಗಳು ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಬಂದರೂ ಕೂಡ ನಾವಿಷ್ಟೂ ಜನ ನಿನ್ನ ಜೊತೆನಲ್ಲೇ ಇರ್ತೀವಿ. ಅಭಿ, ಯಾಕೆ ಬಾಗ್ಲ ಹಾಕಿದ್ದೆ? ಈಗ ಏನಾಯ್ತು ಅಂತ? ಏನಿದು? ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಅವಮಾನ ಆಗದಿರೋ ಕಡೆ ಹೋಗ್ತಿದ್ದೀನಿ ಚಿಕ್ಕಮ್ಮ. ಅಂದ್ರೆ ಇಲ್ಲೇನು ಅವಮಾನ ಆಯ್ತು ನಿಂಗೆ? ಇನ್ನೇನಾಗಬೇಕಾಗಿದೆ ಚಿಕ್ಕಮ್ಮ? ಚಾಲೆಂಜ್ ಸೋಲ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಓವರ್ ಕಾನ್ಫಿಡೆನ್ಸಲ್ಲಿ ಸೋತ್ಬಿಟ್ಟೆ. ಈಗ ಇಡೀ ಮನೆಯವರು ನನ್ನ ನೋಡಿ ನಗ್ತಾ ಇರೋ ಹಾಗಿದೆ. ಮೊನ್ನೆಯವರು ಕೆಲ್ಸದವ್ರು ಎಲ್ರು ಇಲ್ಲಿದ್ದರೆ ನಂಗೆ ತಲೆ ಕೆಟ್ಟೋಗು ಚಿಕ್ಕಮ್ಮ. ಕೂತ್ಕೋ. ಅಭಿ, ನೀನ್ ಸೋತಿದ್ದು ಒಂದು ಚಾಲೆಂಜನ್ನಲ್ಲ. ನಿಮ್ಮಪ್ಪನ ಆಯಸ್ಸು, ಅನುಭವ, ಪಾಪ್ಯುಲಾರಿಟಿ ಮುಂದೆ ಒಂದು ಹುಡುಗ ಬುದ್ಧಿ ಸೋತಿದೆ ಅಷ್ಟೆ. ಅಷ್ಟಕ್ಕೂ ಈ ಚಾಲೆಂಜಲ್ಲಿ ಗೆಲ್ತೀಯ ಅಂತ ನನಗೂ ನಂಬಿಕೆ ಇರಲಿಲ್ಲ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ನನ್ಗಷ್ಟು ಎಬಿಲಿಟಿ ಇಲ್ವಾ? ಎಬಿಲಿಟಿ ಪ್ರಶ್ನೆ ಅಲ್ಲ ಅಭಿ. ನಿಮ್ಮ ತಂದೆಗಿರೋ ಹೆಸರು ಹಾಗಿದೆ. ಹೀಗಿರುವಾಗ ನೀನು ಚಾಲೆಂಜ್ ತಗೊಂಡಿದ್ದೇ ತಪ್ಪು.
ಆದರೆ ಈಗ ಚಾಲೆಂಜ್ ಮಾಡಿದ್ದು ಆಯಿತು, ಸೋತಿದ್ದು ಆಯಿತು. ಅದನ್ನೇ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟು ಕೂಲಾಗಿ ಹೇಳ್ತಿದ್ರ ಚಿಕ್ಕಮ್ಮ. ನಾನು ಈ ಲೈಫ್ ಬಗ್ಗೆನೇ ಬೇಜಾರಾಗೋ ಲೆವೆಲ್ ಫ್ರಸ್ಟ್ರೇಟ್ ಆಗಿದ್ದೀನಿ. ಅದಕ್ಕೆ ಹೇಳೋದು ನಿನಗೆ ಅನುಭವ ಕಮ್ಮಿ ಅಂತ. ಲೈಫಲ್ಲಿ ಈ ಥರ ಸಿಚುವೇಶನ್ಗಳು ಎಷ್ಟು ಬರುತ್ತೆ. ವಿ ಹ್ಯಾವ್ ಟು ಮೂವ್ ಆನ್. ಸ್ವಲ್ಪ ದಿನದ ಹಿಂದೆ ನಿನ್ನ ಎಂಗೇಜ್ಮೆಂಟ್ ಆಯಿತು, ಎಲ್ಲ ನೀನು ಅನ್ಕೊಂಡ ಹಾಗೆ ಆಯಿತು. ಅದಕ್ಕೆ ನೀನು ಖುಷಿ ಪಟ್ಟೆ ಅಲ್ಲ, ಇದನ್ನು ಹಾಗೆ ರಿಸೀವ್ ಮಾಡು. ಫಿಲಾಸಫಿ ಕೇಳೋಕೆ ಚೆನ್ನಾಗಿರುತ್ತೆ ಚಿಕ್ಕಮ್ಮ. ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಆಗಿದ್ದಿದ್ರೆ ಜಗತ್ತು ಹೀಗಿರ್ತಿರ್ಲಿಲ್ಲ. ಯಾಕೆ ಎಲ್ಲದರಲ್ಲೂ ನೆಗೆಟಿವ್ ಹುಡುಕ್ತೀಯ? ಈ ವಿಷಯದಲ್ಲೇ ನೋಡು, ಜನಾರ್ದನ್ ನೀನು ಎಷ್ಟೊಂದು ಸಪೋರ್ಟ್ ಮಾಡಿದ್ರಲ್ವಾ, ಕೊನೆವರೆಗೂ ನಿನ್ನ ಜೊತೆನೇ ಇದ್ರಲ್ವಾ. ಇಂಥ ಒಳ್ಳೆ ಮಾವ ಸಿಕ್ಕಿದ್ದಾರೆ ಅಂತ ಖುಷಿ ಪಡು. ಸೋಲು ಗೆಲುವು ಇದ್ದು ಎಲ್ಲರನ್ನು ಫೇಸ್ ಮಾಡ್ತೀನಿ ಅನ್ಕೋ. ಸೋತಲ್ಲೇ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳಿದ್ದು? ಏನು ದೇವ್ರ ಹತ್ರ ಸ್ಪೆಷಲ್ ಅರಿಕೆ ಇತ್ತು? ಹಾಗೇನಿಲ್ಲ ಮಾವ, ನಿನ್ನೆ ಅಷ್ಟೆಲ್ಲ ಒಳ್ಳೇದಾಯ್ತಲ್ಲ, ಅದಕ್ಕೆ ಇವತ್ತು ಪೂರ್ತಿ ಪೂಜೆ ಮುಗಿಯೋವರೆಗೂ ಇಲ್ಲೇ ಇದ್ದು ಪೂಜೆನ ಕಣ್ತುಂಬಿಕೊಡೋಣ ಅಂತ. ದೇವ್ರು ನಮ್ಮ ಕಡೆ ಇದ್ದಾನೆ, ಅದಕ್ಕೆ ಎಲ್ಲ ಆಯ್ತು ಅನ್ನೋ ನಂಬಿಕೆ. ಒಳ್ಳೇದು. ಮಾವ, ನೆನ್ನೆ ನಿಮ್ಮಿಂದ ತುಂಬ ದೊಡ್ಡ ಸಹಾಯ ಆಯಿತು ಮಾವ. ನೀವು ನಮ್ಮನ್ನೆಲ್ಲ ಕೆಫೆಗೆ ಹೋಗಕ್ಕೆ ಹೇಳಿ ನೀವು ಅಲ್ಲಿಗೆ ಬಂದು ಲೆಕ್ಕ ನೋಡ್ಕೊಳ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ನೀನೇ ಹೇಳಿದೆಯಲ್ಲ, ದೇವರು ನಮ್ಮ ಪರ ಇದ್ದ ಅಂತ. ಚಪ್ಪಲಿ ಕಳ್ಳ ಒಳ್ಳೆಯವನು, ಅದಕ್ಕೆ ದೇವರು ಅವನ ಪರ ನಮ್ಮ ಪರ ಇದ್ದ. ಆದರೆ ಎಲ್ಲರ ವಿಷಯದಲ್ಲೂ ಹಾಗೆ ಅಂತ ಹೇಳೋಕ್ಕಾಗಲ್ಲ ನೋಡು. ಈಗ ನಿನ್ನ ಮಗಳ ವಿಷಯನೇ ತಗೋ, ದೇವರು ಅಂಥ ಅವ್ರ ಪರ ಯಾವತ್ತಾದ್ರೂ ಇರ್ತಾನ. ತಗೊಂಡ 3 ಲಕ್ಷಕ್ಕೆ ನಾವ ಹಾಕಿ ನೆನ್ನೆಗೆ 5 ದಿವಸ ಆಗೋಯ್ತು. ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಸೌಜನ್ಯ ಅವಳಿಗಿಲ್ಲ. ಜಾಮೀನ್ದಾರಳು ನೀನು, ನಿನಗಾದ್ರೂ ಆ ಯೋಚನೆ ಇರೋದು ಬೇಡವೇ? ಈಗ ಅವಳಿಗೆ ಫೋನ್ ಮಾಡಿ ತಕ್ಷಣ ದುಡ್ಡು ವಾಪಸ್ ತಂದು ಕೊಡೋದಕ್ಕೆ ಹೇಳು. ತಿಂಡಿ ತಿನ್ನು. ಓ, ಕೂತ್ ಮಾತಾಡೋದ? ಗ್ರೇಟ್. ನನ್ನ ಹೊಟ್ಟೆ ಉರ್ಸೋದು, ನೀವು ಮಾತ್ರ ಕೂಲಾಗಿ ಕೂತ್ ಮಾತಾಡೋದು. ಪಪ್ಪ, ಐ ಮೀನ್ ಜನಾರ್ದನ್ ಅವರು ನಿಮ್ಮ ಬಗ್ಗೆ ಕರೆಕ್ಟಾಗಿ ಹೇಳ್ತಿರ್ತಾರೆ. ಯು ಆರ್ ದ ಮೋಸ್ಟ್ ಸೆಲ್ಫಿಶ್ ಪರ್ಸನ್ ಇನ್ ದಿಸ್ ಹೌಸ್ ಅಂತ. Abhi, stop it. ಹೊರಗಿನವರು 1000 ಸಲಹೆ ಕೊಡ್ಬೋದು, ಆ ಬಿಸ್ನೆಸ್ ಮಾಡು ಈ ಬಿಸ್ನೆಸ್ ಮಾಡು ಅಂತ. ಅದನ್ನ ನೀನು ಒಪ್ಕೊಂಡಿದ್ದು ತಪ್ಪಿಲ್ದೇ ಇರ್ಬೋದು, ಆದ್ರೆ ಮನೆಯವ್ರ ವಿರುದ್ಧ ಚಾಲೆಂಜ್ ಮಾಡಿದ ತಪ್ಪು.
ಚಾಲೆಂಜ್ ಅಂತ ನೀನೇ ಮಾಡಿದ್ಮೇಲೆ ಸೋಲ್ಬೋದು ಅಂತಲೂ ಯೋಚಿಸ್ಬೇಕಿತ್ತು. ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನಿರ್ಬೇಕಿತ್ತು. ಫ್ಯಾಮಿಲಿ ಅಂದಾಗ ಡಿಫ್ರೆನ್ಸಸ್ ಬರುತ್ತೆ, ಹಾಗಂತ ಹೊರಗ್ನವ್ರು ಬಂದಾಗ ನಾವು ಒಂದಾಗಿರ್ಬೇಕು. ಅದನ್ನ ಬಿಟ್ಟು ಅವ್ರನ್ನ ಮೆಚ್ಚಕ್ಕೆ ನಮ್ಮ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬಾರ್ದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಪಪ್ಪ ಜೊತೆ ಮಿಂಗಲ್ ಆಗ್ಬಾರ್ದು ಅಂತನಾ? ನಾನು ಹಾಗೆ ಹೇಳಿಲ್ಲ, ಅದು ನಿನ್ನಿಷ್ಟ. ಆದರೆ ಅವ್ರು ಎಲ್ಲಿರಬೇಕು ಅಲ್ಲೇ ಇರಬೇಕು. ನಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷನಲ್ ವಿಷಯದಲ್ಲಿ ತಲೆ ಹಾಕೋಕೆ ಬರ್ದೇ ಇದ್ರೆ ಒಳ್ಳೇದು ಅಂದೆ. ವಾವ್, ಗ್ರೇಟ್ ಬ್ರೋ. ನೀನ್ ಯಾವಾಗ ಇಷ್ಟೆಲ್ಲ ಚೇಂಜ್ ಆಗೋದೆ? ಈ ಮನೇಲಿ ನನ್ನ ಬಗ್ಗೆ ಕೇರ್ ಮಾಡಕ್ ಯಾರೂ ಇಲ್ಲ ಅಂತ ಮತ್ತೊಂದ್ಸಲ ಪ್ರೂವ್ ಮಾಡಿದೆ ನೋಡು. ಅಲ್ಲ, ಇಷ್ಟು ದಿನ ಡ್ಯಾಡ್ ಮುಖ ಕಂಡ್ರೇನೆ ನಿನ್ಗೆ ಆಗ್ತಿರ್ಲಿಲ್ಲ, ಆದ್ರೆ ಈಗ ಅವ್ರ ಪರ ನಿಂತು ನನ್ನನ್ನು ದೂರ ಮಾಡ್ತಿದ್ಯಾ? ಅಭಿ, ಯಾಕೋ ಚಿಕ್ಕ ಮಕ್ಕಳ ತರ ಏನೇನೋ ಮಾತಾಡ್ತಿದ್ಯಾ? ಅವಿ ಎಷ್ಟು ಸಮಾಧಾನವಾಗಿ ನಿನ್ಗೆ ಅರ್ಥ ಮಾಡಿಸ್ತಿದ್ದಾನಲ್ವಾ, ಅದನ್ನ ಅರ್ಥ ಮಾಡ್ಕೋ. ಈ ಮನೇಲಿ ಇದ್ದಿದ್ದು ಒಂದೇ ಒಂದು ಹೋಪ್ ಅಂದ್ರೆ ಅದು ನೀವು ಅವ್ರ ಪರ ಆಗೋದ್ರಲ್ಲ ಚಿಕ್ಕಮ್ಮ. ಅಯ್ಯೋ, ಒಂದೇ ಮನೆ ನಮ್ದು, ಅವ್ರ ಪರ ಇವ್ರ ಪರ ಅಂತ ಯಾಕೆ ಪಾರ್ಟಿ ಮಾಡೋ ಹಾಗೆ ಹೇಳ್ತಿದ್ಯಾ? ಸಾರಿ ಚಿಕ್ಕಮ್ಮ, ನನಗೆ ಮತ್ತೆ ಇದ್ರ ಬಗ್ಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಿ. ಚೆನ್ನಾಗಿದ್ದೀರಾ? ನಾನೇ ಮಾಡ್ತೀನಿ ಅಂತ ಹೋದಾಗ ಚಾಲೆಂಜಲ್ಲಿ ಸೋಲ್ಸಿ ನನ್ನ ಡಿಸ್ಕರೇಜ್ ಮಾಡ್ತೀರಾ. ಈಗ ನೀವೇ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದೀರಾ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೋದ್ರೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಪಪ್ಪ, ಐ ಮೀನ್ ಜನಾರ್ದನ್ ಇದ್ದಾರೆ. ಅವರು ನಾನು ಗೆಲ್ಲದನ್ನ ನೋಡಕ್ ಬಯಸ್ತಾರೆ. ನಾನು ಸೋತೆ ಅಂತ ಸ್ವೀಟ್ ಮಾಡಿಸಿ ತಿನ್ನೋ ಮನ್ಸು ಅವ್ರಿಗಿಲ್ಲ. ಅಭಿ, ನೀನು ತಪ್ಪು ತಿಳ್ಕೊಂಡಿದೀಯ. ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಅವಿಬ್ರು ಚೆನ್ನಾಗಿದ್ವಿ, ಆದರೆ ನಿಮ್ಮ ಇಂಟೆನ್ಷನ್ನು ನಮ್ಮಿಬ್ರ ಮಧ್ಯೆ ತಂದಿಡೋದು ಅನ್ನೋದು ಗೊತ್ತಾಗ್ತಿದೆ. ಎಲ್ಲ ನೀವು ಅನ್ಕೊಂಡ ಹಾಗೆ ಆಗ್ತಿದೆಯಲ್ಲ. ಸೊ ಎಂಜಾಯ್. ನವ್ ಯು ಕ್ಯಾನ್ ಲೀವ್. ಹಾ, ಇನ್ನೊಂದು ವಿಚಾರ, ನೆಕ್ಸ್ಟ್ ಟೈಮ್ ನಾನು ರೂಮಿಗೆ ಬರ್ಬೇಕಾರೆ ಡೋರ್ ನಾಕ್ ಮಾಡ್ಕೊಂಡ್ ಬನ್ನಿ. ಕೆಫೆ ನಮ್ದಾಗಿ ಉಳ್ಕೊಂಡಿದ್ದಕ್ಕೆ ಒಂದು ಸಣ್ಣ ಸೆಲೆಬ್ರೇಷನ್ ಸರ್. ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ವಿ. ನೋಡಿ, ನಮ್ಮ ಸ್ಟಾಫ್ಸ್ ಎಲ್ಲ ವಾಪಸ್ ಬಂದಿದ್ದಾರೆ. ಹೌದಲ್ಲ ವಿಕ್ರಮ್, ದಾದಾಪೀರ್, ಸಾಗರ್, ಕೃಷ್ಣ ಹೇಗಿದ್ರು ಎಲ್ಲ? ಕ್ಷಮಿಸಿ ಸರ್, ನಮ್ಗೆ ಗೊತ್ತಿದ್ದಾನೆ ನಮ್ಮನ್ನ ಕೂಡ ಹಾಕಿದ್ರು. ತಪ್ಪಿಸ್ಕೊಂಬರೋಕ್ಕೆ ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ ಸರ್. ಅಂತ ಮುಖ್ಯವಾದ ಸಮಯದಲ್ಲಿ ನಿಮ್ಮ ಜೊತೆ ನಾವು ಇರೋಕ್ಕಾಗಿಲ್ಲ ಸರ್. ಪರವಾಗಿಲ್ಲ ಬಿಡಿ, ಇದರಲ್ಲಿ ನಿಮ್ದೇನು ತಪ್ಪಿಲ್ವಲ್ಲ. ಮತ್ತೆ ಮೊದಲಿನ ಥರ ಎಲ್ಲ ಖುಷಿಯಿಂದ ಕೆಲಸ ಮಾಡಿ ಅಷ್ಟೆ. ಸರ್, ಪ್ರೆಸ್ ರಿಪೋರ್ಟರ್ ಒಬ್ಬರು ನಿಮಗೋಸ್ಕರ ಕಾಯ್ತಿದ್ದಾರೆ. ನೀವು ಲೇಟಾಗಿ ಬರ್ತೀರಾ ಅಂತ ಗೊತ್ತಿರಲಿಲ್ಲ,
ಗಾಡಿ ಕೆಟ್ಟೋಯ್ತು ಮ್ಯಾಗಿ. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ರಿಪೋರ್ಟರ್ ಯಾಕೆ ಬಂದಿರೋದು? ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಸರ್. ಪ್ರಿಯಾ ಅವರೇ, ನಮಸ್ಕಾರ ಮಾಧವ್ ಸರ್. ನಮಸ್ಕಾರ. ನಾನ್ ಪ್ರಿಯಾ ಅಂತ ಲೋಕವಾಣಿ ಪತ್ರಿಕೆಯಿಂದ ಬಂದಿರೋದು. ಆಹಾರ ಮೇಳದ ಸಕ್ಸಸ್ ಬಗ್ಗೆ ನಿಮ್ಮನ್ನ ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ. ಓ ಶೂರ್. ಇದರಿಂದ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಸಿಗೋದಾದರೆ ಖಂಡಿತ. ಆಹಾರ ಮೇಳದ ವಿಡಿಯೋಸ್, ಜನನ ಸೆಳೆಯೋದಕ್ಕೆ ನೀವು ಮಾಡಿದ ಸ್ಟ್ರಾಟಜಿ, ಆನ್ಲೈನ್ ಪೋಸ್ಟ್ಗಳು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಮಾಧವ್ ಸರ್. ಇಷ್ಟು ಕಡಿಮೆ ಟೈಮಲ್ಲಿ ಈವೆಂಟ್ನ ಸಕ್ಸಸ್ಫುಲ್ ಮಾಡಿರೋದು ಬೇರೆ ಉದ್ಯಮಿಗಳಿಗೆ ಸ್ಫೂರ್ತಿ. ನಿಮ್ ಬಿಡುವಿನ ಸಮಯ ಹೇಳಿದ್ರೆ ನಾನು ಅಷ್ಟೊತ್ತು ವೆಯ್ಟ್ ಮಾಡ್ತೀನಿ ಸರ್. ಜೊತೆಗೆ ನಮ್ಮ ಫೋಟೋಗ್ರಾಫರು ಇದ್ದಾರೆ, ಅವ್ರು ಒಂದಷ್ಟು ಫೋಟೋಸ್ ತಗೊಳ್ತಾರೆ. ಖಂಡಿತ. ಒಂದು 10-15 ನಿಮಿಷ ತಾನೆ, ಈಗಲೇ ಮಾತಾಡೋಣ.